ಅವನನ್ನು ಶಾಲೆಗೆ ಸೇರಿಸ್ತಾ ಇದ್ದೀರಿ, ಯಾವ ಜ್ಞಾನಾರ್ಜನೆಗಾಗಿ ಅವನು ಶಾಲೆಗೆ ಸೇರಿಸ್ತಾ ಇದ್ದೀರಿ, ಅದು ವಾಪಸ್ ಬರ್ತಾ ಇದೆಯೋ? ಅದು ಬಂದಾಗ ಮಾತ್ರ ಸಾಕು. ಇಲ್ದಿದ್ರೆ ಈ ಮೊಬೈಲ್ ಅನ್ನೋದು ಒಂದು ಏನು ಹೇಳಿದ ಅನ್ನೋದು ಪೆಡಂಭೂತನೇ ಅದು. ಅದರಿಂದ ನಾನು ಬಾರಿ ಆಮೇಲೆ ನೋಡಿದೆ, ಹೀಗೆ ಹೇಳ್ತಾ ಆಯ್ತು. 1 ವಾರ ಆಯಿತು, 2 ವಾರ ಆಯಿತು, 60ರಿಂದ 40 ಕೈ ಆಯಿತು, 40ರಿಂದ 30 ಕೈ ಆಯಿತು, ಕೊನೆಗೊಂದು 5-6 ಜನ. ಆದರೆ ಒಂದು ಸುಸ್ಪಷ್ಟವಾಗಿ ನಾನು ಮಕ್ಕಳಿಗೆ ಹೇಳ್ತೇನೆ, ನಿಜ ಹೇಳ್ರಿ, ಸತ್ಯ ಹೇಳಬೇಕು. ತಪ್ಪು ಮಾಡಿರಿ, ತೊಂದರೆ ಇಲ್ಲ. ಆದರೆ ತಪ್ಪು ಮಾಡಿದರೂ ಕೂಡ ನಿಜವಾಗಿ ಹೇಳುವಂಥ ಒಂದು ಧೈರ್ಯ ಬೇಕು. ಆವಾಗ ಮಾತ್ರ ಮನುಷ್ಯ ಸುಧಾರಿಸ್ತಾನೆ. ಬಾಬಾ ನಾನು ಇದು ತಪ್ಪು ಮಾಡಿದೆ, ಸ್ವಾಮಿ ನಾವು ಹೇಳ್ಕೊಳ್ತೇವೆ, ತಪ್ಪು ಮಾಡಿದಾಗ ಸ್ವಾಮಿ ನನ್ನ ಕ್ಷಮಿಸಿ ಸ್ವಾಮಿ, ನಾನು ಇದು ತಪ್ಪು ಮಾಡಿದ್ದೇನೆ, ನೀವು ಕಣ್ಣು ಮುಚ್ಕೊಂಡು ಕೇಳಿ ಸ್ವಾಮಿ ಅಂತಾನೆ, ಆಗಲಿ ಮಗ ನೀನು ತಪ್ಪು ಮಾಡಿದೆಯಲ್ಲ, ನೆಕ್ಸ್ಟ್ ಟೈಮ್ ಇದು ಮಾಡು ಅಲ್ಲ ಸ್ವಾಮಿ ಹೇಳ್ತಾರೆ. ಅದೇ ರೀತಿ ತಂದೆ ತಾಯಿಗಳು ಕೂಡ ನೀವು ಮಕ್ಕಳನ್ನು ವಿಶ್ವಾಸದಲ್ಲಿ ಕಾನ್ಫಿಡೆನ್ಸ್. ನೀವು ಯಾವವರೆಗೂ ಮಕ್ಕಳನ್ನು ವಿಶ್ವಾಸದಲ್ಲಿ ತೆಗೆದುಕೊಳ್ಳುವುದಿಲ್ಲವೋ ಆ ಮಗ ಸುಳ್ಳು ಹೇಳ್ತಾನೇ ಇರ್ತಾನೆ. ಒಂದು ತಪ್ಪು ಮಾಡಿದಾಗ ಬಂದು ಹೇಳ್ದ ಅಂತ ತಿಳ್ಕೊಳ್ಳಿ, ಪಾಪ ಹಿಂಗೆ ಮಾಡಿದೆ ನಾನು, ಅವನಿಗೆ ಕೂಡಿಸ್ಕೊಂಡು ಹೇಳಿ ಪಾಪ ನೀವು ಮಾಡಿದ ತಪ್ಪಿದು ಮುಂದೆ ಮಾಡಬಾರ್ದಂದಾಗ ನೆಕ್ಸ್ಟ್ ಟೈಮ್ ಒಂದು ತಪ್ಪು ಮಾಡಿದಾಗ ಕೂಡ ಮಾಡದಿದ್ದಾಗೂ ಕೂಡ ಬಂದು ನಿಮ್ಗೆ ಹೇಳ್ತಾನೆ. ಆ ಒಂದು ಕಾನ್ಫಿಡೆನ್ಸನ್ನು, ಆ ಒಂದು ನಂಬಿಕೆಯನ್ನು ತಂದೆ ತಾಯಿಗಳು ಜರ್ಕರ್ತಾರೆ ಮಕ್ಕಳಲ್ಲಿ ಮೂಡಿಸಿದರೆ ಅವರನ್ನು ಅದು ಅರ್ಥ ಆಗಲಿಕ್ಕೆ. ಜಸ್ಟ್ ಹೌ ದಿಸ್ ಬಾಲಿಕಸ್ ಚಿಲ್ಡ್ರನ್ ಲುಕಿಂಗ್ ಅಟ್ ಮೀ. ಸೊ ಯು ಹ್ಯಾವ್ ಟು ರೀಚ್ ಟು ದೋಸ್ ಚಿಲ್ಡ್ರನ್. ಮಾತು ದೊಡ್ಡದಲ್ಲ, ಭಾಷಣ ದೊಡ್ಡದಲ್ಲ, ಉಪನ್ಯಾಸ ದೊಡ್ಡದಲ್ಲ. ಐ ಹ್ಯಾವ್ ಟು ರೀಚ್ ಯು. ನಿಮ್ಮನ್ನು ನಾನು ತರಬೇಕು, ನಿಮ್ಮನ್ನು ನಾನು ಇಲ್ಲಿ ತರಬೇಕು ಅಂದಾಗ ನನ್ನ ಮಾತಿಗೆ ಇದು ಸಾರ್ಥಕತೆ. ನಾನು ಇದನ್ನು ಹೇಳುವಾಗ ಬಾಲಕರು ಕೇಳ್ತಾರೆ, ಯಾಕಂದರೆ ಅದು ಅವರ ಮಾನಸಿಕವಾಗಿ ಒಂದು ಪರಿಣಾಮ ಆಗ್ತದೆ. ಅದು ಇಂಪಾರ್ಟೆಂಟ್. ಒಬ್ಬ ಒಳ್ಳೆಯ ಮಾತುಗಾರನ ಕಲೆ ಅಂತ ಹೇಳಿದರೆ, ಒಬ್ಬ ಒಳ್ಳೆಯ ಮಾತುಗಾರನ ಶಕ್ತಿ ಅಂತ ಹೇಳಿದರೆ, ನಾನು ನಿಮ್ಮನ್ನು ಮುಟ್ಟಬೇಕು, ಅವರೇ ನಿಜವಾದ ಮಾತುಗಾರ. ಮುಂದೆ ಹೋಗ್ತಾ ನಾವು ಆಯಿತು, ಸ್ವಾಮಿ ಬಗ್ಗೆ, ಸ್ವಾಮಿಯ ಅವತಾರದ ಬಗ್ಗೆ ಹೇಳಿದ್ವಿ ನಾವು. ಈಗ ಸ್ವಾಮಿಯನ್ನು ಎಲ್ಲ ಕಡೆ ನಾವು ಹುಡುಕ್ತೇವೆ ಅಂತ ಹೇಳ್ತೀವಿ. ಮರಾಠಿಯಲ್ಲಿ ಒಂದು ಸುಂದರವಾದ ಬಂದಿದೆ. ಐ ಹೋಪ್ ಎಲ್ರಿಗೂ ಈ ಉತ್ತರ ಕನ್ನಡದಲ್ಲಿರೋ ಎಲ್ರಿಗೂ ಒಂದು 4 ಭಾಷೆ ಗ್ಯಾರಂಟಿ ಬರ್ತಾರಲ್ಲ, ಮರಾಠಿ, ಕನ್ನಡ, ಕೊಂಕಣಿ, ಹಿಂದಿ, ಇಂಗ್ಲೀಷ್, ಈ 5 ಲ್ಯಾಂಗ್ವೇಜ್ ಪರ್ಫೆಕ್ಟ್ ಒಂದು ಬಂದಿದೆ. ಕುಠೆ ಶೋಧಿಸಿ ರಾಮೇಶ್ವರನ್, ಕುಠೆ ಶೋಧಿಸಿ ಕಾಶಿ, ಹೃದಯಾತಿಲ ಭಗವಂತರ